ತಂಪು ಪಾನೀಯಗಳಲ್ಲಿ ವಿಷಕಾರಿ ಅಂಶ ಪತ್ತೆಯಾಗಿದೆ. ಮಕ್ಕಳಿಗೆ ಕೂಲ್ ಡ್ರಿಂಕ್ಸ್ ಕೊಡಿಸೋ ಮುನ್ನ ಬಹಳ ಎಚ್ಚರಿಕೆ ವಹಿಸಬೇಕಾಗಿದೆ ಪೋಷಕರು. ಬುಜ್ ಬಾಲ್ಸ್ ಎನ್ನುವಂತಹ ತಂಪು ಪಾನೀಯ ಅದು, ಅದರಲ್ಲಿ ವಿಷಕಾರಿ ಅಂಶ. ಈ ತಂಪು ಪಾನೀಯದಲ್ಲಿ ಅಧಿಕ ಸಕ್ಕರೆ ಮಟ್ಟ, ಅದರ ಜೊತೆಗೆ 15% ಆಲ್ಕೋಹಾಲ್ ಅಂಶ ಇದೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಬುಜ್ ಬಾಲ್ಸ್ ಎನ್ನುವಂತಹ ಕೋಲ್ಡ್ ಡ್ರಿಂಕ್ ಇದು ಸಾಮಾಜಿಕ ಜಾಲತಾಣದಲ್ಲಿ ಇದರ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ. 15% ಆಲ್ಕೋಹಾಲ್ ಅಂಶ ಇದೆ ಇದರಲ್ಲಿ ಎನ್ನುವಂತಹ ಆರೋಪ. ಟಿನ್ ರೂಪದಲ್ಲಿ ಮಾರುಕಟ್ಟೆಯಲ್ಲಿರುವಂಥದ್ದು ಈ ಬುಜ್ ಬಾಲ್ಸ್ ಎನ್ನುವಂತಹ ಡ್ರಿಂಕ್ಸ್. ಶಾಲಾ ಕಾಲೇಜಿನ ಸುತ್ತಮುತ್ತ ಪ್ರದೇಶದಲ್ಲೇ ಇದನ್ನು ಮಾರಾಟ ಮಾಡ್ತಿದ್ದಾರೆ. ಮಕ್ಕಳು ಈ ಪಾನೀಯಕ್ಕೆ ವ್ಯಸನರಾಗ್ತಾ ಇದ್ದಾರೆ. ಆಲ್ಕೋಹಾಲ್ ಅಂಶ ಹೆಚ್ಚಿಗೆ ಇರೋದ್ರಿಂದ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ಹೀಗಾಗಿ ಇದರ ಬಗ್ಗೆ ಈಗ ಆಕ್ಷನ್ ಆಗಬೇಕಾಗಿದೆ. ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಈಗ ಸ್ವಯಂ ಪ್ರೇರಿತ ದೂರು ಕೂಡ ದಾಖಲಿಸಿಕೊಂಡಿದೆ. ಟಿನ್ ರೂಪದಲ್ಲಿ ಮಾರುಕಟ್ಟೆಯಲ್ಲಿ ಸಿಗ್ತಾ ಇರುವಂತಹ ಬುಜ್ ಬಾಲ್ಸ್ ಕೋಲ್ಡ್ ಡ್ರಿಂಕ್ಸ್ ಏನಿದೆ, ವಿಷಕಾರಿ ಅಂಶ ಇದರಲ್ಲಿ ಪತ್ತೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಮಕ್ಕಳ ಆಯೋಗದಲ್ಲಿ ಸ್ವಯಂ ಪ್ರೇರಿತ ದೂರು ದಾಖಲು. ಸೋಷಿಯಲ್ ಮೀಡಿಯಾದಲ್ಲಿ ಬಂದಂತಹ ವರದಿಯನ್ನು ಆಧರಿಸಿ ದೂರನ್ನು ದಾಖಲಿಸಿಕೊಳ್ಳಲಾಗಿದೆ. ಔಷಧ ನಿಯಂತ್ರಣ ಇಲಾಖೆಗೆ ಆಯೋಗ ಪತ್ರ ಬರೆದಿದೆ. ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದಿಂದ ಪತ್ರ. ಮುಕ್ತವಾಗಿ ಇದನ್ನು ಮಾರಾಟ ಮಾಡೋದಕ್ಕೆ ಅವಕಾಶ ಕೊಡಬೇಡಿ ಅಂತ ಹೇಳಿ ಪತ್ರ ಬರೆದಿದ್ದಾರೆ. ಯಾಕಂದ್ರೆ ಶಾಲಾ ಕಾಲೇಜ್ ಸುತ್ತಮುತ್ತಲೇ ಇದರ ಮಾರಾಟ ಆಗ್ತಾ ಇದೆಯಂತೆ. ಬುಜ್ ಬಾಲ್ಸ್ ಈ ಕೋಲ್ಡ್ ಡ್ರಿಂಕ್ಸ್ ಅಲ್ಲಿ ಅಧಿಕ ಸಕ್ಕರೆ ಮಟ್ಟ, ಅದರ ಜೊತೆಗೆ 15% ಅಷ್ಟು ಆಲ್ಕೋಹಾಲ್ ಇದೆ ಎನ್ನುವಂತಹ ಕಂಪ್ಲೇಂಟ್. ಈ ಬಗ್ಗೆ ತನಿಖೆಯಾಗಬೇಕಾಗಿದೆ. ಮಕ್ಕಳು ಇದರ ಅಡಿಕ್ಷನ್ಗೆ ಒಳಗಾಗ್ತಾ ಇದ್ದಾರೆ ಅನ್ನೋದು ಈಗ ಕೇಳಿಬರ್ತಾ ಇರುವಂತಹ ಆರೋಪ. ಮಕ್ಕಳ ಆಯೋಗ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಇದಕ್ಕೆ ಮುಕ್ತವಾಗಿ ಮಾರಾಟ ಮಾಡೋದಕ್ಕೆ ಅವಕಾಶ ಕೊಡಬೇಡಿ ಅಂತ ಹೇಳಿ ಪತ್ರ ಕೂಡ ಬರೆದಿರುವಂಥದ್ದು. ಔಷಧ ನಿಯಂತ್ರಣ ಇಲಾಖೆಗೆ ಆಯೋಗ ಪತ್ರ ಬರೆದಿದೆ. ಪೋಷಕರು ಇದರ ಬಗ್ಗೆ ಗಮನ ಹರಿಸಬೇಕಾಗಿದೆ. ಈ ರೀತಿಯ ಕೋಲ್ಡ್ ಡ್ರಿಂಕ್ಸ್ಗಳನ್ನು ಮಕ್ಕಳ ಕೈಗೆ ಸಿಗದಂತೆ ನೋಡ್ಕೊಳ್ಬೇಕಾಗಿದೆ. ಈ ಬಗ್ಗೆ ನಮ್ಮ ರಿಪೋರ್ಟರ್ ವಿನಯ್ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ. ವಿನಯ್, ಒಂದು ಕೋಲ್ಡ್ ಡ್ರಿಂಕ್ ಅಲ್ಲಿ ಆಲ್ಕೋಹಾಲ್ ಅಂಶ ಇದೆ, ಮಕ್ಕಳು ಕೂಡ ಕುಡಿಯೋದಕ್ಕೆ ಸುಲಭವಾಗಿ ಸಿಗ್ತಾ ಇದೆ ಅಂತಂದ್ರೆ ವೆರಿ ಡೇಂಜರಸ್. ಏನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ, ಏನ್ ಆಕ್ಷನ್? ಪ್ರತಿಮಾ, ಇತ್ತೀಚಿನ ದಿನಗಳಲ್ಲಿ ಕಳೆದ 2 ವರ್ಷಗಳಿಂದ ನಡೆದಿರುವಂತಹ ಒಂದು ಸರ್ವೆ ಕೂಡ ಹೇಳ್ತಾ ಇದೆ, ಮಕ್ಕಳಲ್ಲಿ ಈ ರೀತಿಯಂತ ಅಪಾಯಕಾರಿ ಪಾನೀಯಗಳು, ಡ್ರಿಂಕ್ಸ್ಗಳು, ಕೋಲ್ಡ್ ಡ್ರಿಂಕ್ಸ್ಗಳೇನಿದಾವಲ್ಲ, ಇವು ಅತಿ ಹೆಚ್ಚು ಆರೋಗ್ಯದ ಮೇಲೆ ಎಫೆಕ್ಟ್ ಮಾಡ್ತಾ ಇದೆ. ಅವರ ಆರೋಗ್ಯವನ್ನ ಸಾಕಷ್ಟು ಹಾನಿಗೆ ಮತ್ತು ಗಂಭೀರವಾದಂತಹ ಕಿಡ್ನಿ ಫೇಲ್ಯೂರ್ ಆಗಿರ್ಬೋದು, ಹೃದಯಾಘಾತ ಆಗಿರ್ಬೋದು, ಮಕ್ಕಳ ಒಬ್ಯಾಸಿಟಿ ಆಗಿರ್ಬೋದು, ನಾನಾ ಸಮಸ್ಯೆಗಳಿಗೆ ಕಾರಣ ಆಗಿ ಮಕ್ಕಳ ಆರೋಗ್ಯ ಮತ್ತು ಅವರ ಶೈಕ್ಷಣಿಕ ಬದುಕಿಗೆ ತೊಂದರೆ ಕೊಡ್ತಾ ಇದೆ. ಸದ್ಯಕ್ಕೆ ಈ ಮಕ್ಕಳ ಹಕ್ಕುಗಳ ಆಯೋಗ ಒಂದು ಸುಮೋಟೋ ಕೇಸನ್ನು ದಾಖಲು ಮಾಡ್ಕೊಂಡಿದೆ. ಕೋಲ್ಡ್ ಡ್ರಿಂಕ್ಸ್ ಬಜ್ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಕೋಲ್ಡ್ ಡ್ರಿಂಕ್ಸ್ ಅಲ್ಲಿ 15% ಆಲ್ಕೋಹಾಲ್ ಕಂಟೆಂಟ್ ಇದೆ, ಅತಿಯಾದ ಪ್ರಮಾಣದಲ್ಲಿ ಸಕ್ಕರೆ ಇದೆ. ಹೀಗಾಗಿ ಇದು ಮಕ್ಕಳ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತೆ ಅನ್ನೋಂಥ ಕಾರಣವನ್ನ ಉಲ್ಲೇಖಿಸಿ ಸುಮೋಟೋ ಕೇಸನ್ನು ದಾಖಲು ಮಾಡಿಕೊಂಡು ರಾಜ್ಯ ಔಷಧ ನಿಯಂತ್ರಣ ಇಲಾಖೆಗೆ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಈ ಎಲ್ಲಾ ಕೋಲ್ಡ್ ಡ್ರಿಂಕ್ಸ್ಗಳು ಶಾಲಾ ಸುತ್ತಮುತ್ತ ಭಾಗಗಳಲ್ಲಿ, ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಮಕ್ಕಳ ಕೈಗೆ ಸಿಗ್ತಾ ಇದೆ. ಇದರಿಂದ ಮಕ್ಕಳ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರ್ತಾ ಇದೆ. ಈ ಕೂಡಲೇ ನೀವು ಈ ಬಗ್ಗೆ ಒಂದಿಷ್ಟು ಸ್ಯಾಂಪಲ್ಗಳನ್ನ ಪಡೆದುಕೊಂಡು ಇವುಗಳನ್ನ ತಪಾಸಣೆ ಮಾಡಿ ಇದರಲ್ಲಿ ಏನಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ 5 ದಿನಗಳಲ್ಲಿ ಒಂದು ವರದಿಯನ್ನ ಕೊಡಿ, ಇದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳುವಂತ ಅವಶ್ಯಕತೆ ಅನ್ನೋ ಮಾಹಿತಿಯನ್ನು ಕೂಡ ಕೊಟ್ಟಿದೆ. ಈ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಕೂಡ ಸ್ಯಾಂಪಲ್ ಖರೀದಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದಿಷ್ಟು ಸ್ಯಾಂಪಲ್ ಕಲೆಕ್ಟ್ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇದೆ. ಸದ್ಯಕ್ಕೆ ಮಕ್ಕಳ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವಂತಹ ಜೊತೆಗೆ ಗಂಭೀರ ಸಮಸ್ಯೆಗಳಿಗೆ ಕಾರಣ ಆಗುವಂತಹ ಈ ಕೋಲ್ಡ್ ಡ್ರಿಂಕ್ಸ್ ವಿರುದ್ಧ ಮಕ್ಕಳ ಹಕ್ಕುಗಳ ಆಯೋಗ ಮತ್ತು ಆರೋಗ್ಯ ಇಲಾಖೆ ಕೂಡ ಸಮರ ಸಾರಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ವಿನಯ್.